ನಿಮ್ಮ ಪಿ ಟಿ ಟೀಚರ್ ಭಾಷೆಯಲ್ಲಿ ಹೇಳಿದ್ರೆ ಮಾತ್ರ ಅರ್ಥ ಆಗುತ್ತೆ ನಿಮಗೆ. ಸೊ ಎದುರೋದು ಯೂಶಲಿ ಎದುರೋದು ಪಿ ಟಿ ಟೀಚರ್ಗೆ. ಕನ್ನಡ ಟೀಚರ್ ಜಾಸ್ತಿ ಕಮ್ಮಿ ಎದುರೋದು ಯಾರಿಗೆ ಅಂದರೆ ಕನ್ನಡ ಟೀಚರ್ಗೆ, ಜಾಸ್ತಿ ಹೆಚ್ಚಿಗೆ ಎದುರೋದು ಯಾರಿಗೆ ಅಂದರೆ ಪಿ ಟಿ ಟೀಚರ್ಗೆ ಅಲ್ವಾ? ಅಲ್ಲ, ನಾವು ಅದೇ ಮಾಡ್ಕೊಂಡು ಬಂದಿದ್ದೀವಿ ಅದಕ್ಕೆ. ಸೊ ಪಾರ್ಶ್ವನಹಳ್ಳಿ ಸ್ಕೂಲಲ್ಲಿ ನಾವು ಹಂಗೆ ಮಲ್ಲಾಡಹಳ್ಳಿ ಅವರು ಪಿ ಟಿ ಮಾಸ್ಟರ್ ಇದ್ರು. ಅವ್ರು ನೋಡಿದ್ರೆ ಹೆದರಿಕೆ. ಅವರು ಸೈಡಲ್ಲಿ ಬರ್ತಾ ಇದ್ದಾರೆ ಅಂತ ಯಾರೋ ಹೇಳಿದ್ರು ಸಾಕು 5 ನಿಮಿಷ ಮಾತಾಡ್ತಿರ್ಲಿಲ್ಲ. ಯಾಕಂದ್ರೆ ಅವ್ರ ಕೈಯಲ್ಲಿ ಯಾವಾಗಲೂ ಉಂಗೆ ಮರದ್ದು ಬರಳಿರ್ತಿತ್ತು. ಆ ಉಂಗೆ ಮರ ಬರಳು ಕೈ ಹೊಡಿತಾರೋ ಎಲ್ಲಿ ಹೊಡಿತಾರೋ ಗೊತ್ತಾಗ್ತಿರ್ಲಿಲ್ಲ. ಹಾಗಾಗಿ ಪಿ ಟಿ ಮಾಸ್ಟರ್ ಕಂಡ್ರೆ ಭಾಳಷ್ಟು ಭಯ ಇರ್ತಿತ್ತು. ಇರಲಿ. ಸೊ ಇದು ಒಳ್ಳೆ ಕಾರ್ಯಕ್ರಮ. ಇದೆಲ್ಲ ಇದೆ ಮಕ್ಕಳು ಇದೆ ಬೈ ಸೇಮ್ ಯೂನಿಫಾರ್ಮ್. ಓಕೆ. ಸೊ ನಾರಾಯಣ ಸ್ವಾಮಿಯವರು, ವೀರಣ್ಣಗೌಡರು ಕಾಸ್ಮೋ ಕ್ಲಬ್ ಹೇಗೆ ಕೋಲಾರಿಗೆ ಬಂತು, ಅದರ ಹಿನ್ನೆಲೆ ಏನು, ಯಾವ ವರ್ಷದಲ್ಲಿ ಕಾಸ್ಮೋ ಕ್ಲಬ್ ಬಂತು. ವಂಶೋದಯ ಆಸ್ಪತ್ರೆಯಲ್ಲಿ ಎನ್ಐಸಿಯು ವಿಭಾಗದಲ್ಲಿ ತಜ್ಞ ನಿಯೋನಾಟಾಲಜಿಸ್ಟ್ಗಳು ನೋಡಿಕೊಳ್ಳುತ್ತಾರೆ. ವೆಂಟಿಲೇಟರ್, HFNC, ಕ್ರಿಟಿಕಲ್ ಫೋಟೋಥೆರಪಿಯಂತಹ ಉನ್ನತ ಮಟ್ಟದ ಯಂತ್ರೋಪಕರಣಗಳನ್ನು ಒಳಗೊಂಡಿದ್ದು ಯಾವುದೇ ರೀತಿಯ ಸೋಂಕು ಅಥವಾ ಇನ್ಫೆಕ್ಷನ್ಸ್ ಕ್ರಿಟಿಕಲ್ ಲೆವೆಲ್ ಕೇರ್ ದೊರೆಯುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 72770 ಅಥವಾ 9141066685. ಯಾವಾಗಿಂದ ಸತತವಾಗಿ ಕೊಟ್ಕೊಂಡು ಬರ್ತಾ ಇದ್ದಾರೆ ಅಂತ ಭಾಳ ವಿಸ್ತೃತವಾಗಿ ಹೇಳಿದ್ರು. ಇವ್ರು ಏನು ಲೈಬ್ರರಿ ಬುಕ್ಸ್ ತೊಗೊಂಡ್ರು, ಕಬ್ಬನ್ ಪಾರ್ಕ್ ಅಸಿಸ್ಟೆಂಟ್ ಕಮಿಷನರ್ ಪೊಲೀಸ್ ಕಬ್ಬನ್ ಪಾರ್ಕ್ ಇದ್ದ ಆ ಟೈಮಲ್ಲಿ ಸರ್ ಬೇರೆ ಇನ್ನೊಂದು ಸರಿ ಬಂದವ್ರು ಏನು ಮಾಡಿದ್ರು, ಬೇರೆ ಏನಾದರೂ ಕೊಡಿಸಿ ಸರ್ ಅಂತ. ಬೇರೆ ಏನು ಕೊಡಿಸಿ ಅಂದ್ರೆ ಬ್ಯಾಗ್ ಆಫ್ ಬುಕ್ಸ್ ಒಂದು. ನೆನ್ನೆ ಮಿತೇಶ್ ಹೇಳ್ತಾರೆ, ಮಿತೇಶ್ ಈಗ ಪ್ರೆಸೆಂಟ್ ಚೇರ್ಮನ್. ಸೊ ಮಿತೇಶ್ಗೆ ಗೊತ್ತಿರಲಿಲ್ಲ ಕಾಸ್ಮೋ ಕ್ಲಬ್ ಕೋಲಾರಿಗೆ ಹೇಗೆ ಬಂತು. ನಿನ್ನೆ ಒಂದು ಫುಲ್ ಸ್ಟೋರಿ ಹೇಳ್ಬೇಕಾಯ್ತು ಮಿತೇಶ್ಗೆ. 2011ರಲ್ಲಿ ನಮ್ಮ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ಗೆ ಒಂದು ಅಸೋಸಿಯೇಷನ್ ಮೆಂಬರ್ ಒಬ್ಬರು ಬರ್ತಾರೆ. ಬಂದು ಏನೋ ಒಂದು ಸಣ್ಣ ಕೆಲಸ ಕೇಳ್ತಾರೆ, ಕೆಲಸ ಮಾಡ್ತೀವಿ. ಮಾಡಿ ಆದಮೇಲೆ ಅವರು ಜ್ಯುವೆಲರಿ ಅಂಗಡಿ ಓನರು, ಒಡವೆ ಅಂಗಡಿ ಬೆಂಗಳೂರಿನಲ್ಲಿ. ಅವರು ಸರ್ ಬನ್ನಿ ಸರ್ ಏನಾದರೂ ಗಿಫ್ಟ್ ತೊಗೊಳ್ಳಿ ಜ್ಯುವೆಲರಿ ಶಾಪ್ಗೆ. ಇಲ್ಲ ನಾವೇ ತಂದು ಕೊಡ್ತೀವಿ ನಿಮ್ಮ ಆಫೀಸ್ಗೆ ಜ್ಯುವೆಲರಿ ಶಾಪಿಂದ. ನಾನು ಹೇಳ್ದಪ್ಪ ಅವಶ್ಯಕತೆ ಇದ್ದಾಗ ಹೇಳ್ತೀನಿ, ಏನು ಸದ್ಯ ನೀನು ಯಾವ ಜ್ಯುವೆಲರಿ ಗಿಫ್ಟ್ ತರೋದು ಬೇಡ, ಸಿಲ್ವರ್ ತರೋದು ಬೇಡ, ಗೋಲ್ಡ್ ತರೋದು ಬೇಡ, ಅವಶ್ಯಕತೆ ಇದ್ದಾಗ ಹೇಳ್ತೀನಿ ನಡಿ ಅಂತ ಕಳಿಸ್ಕೊಟ್ಟಿದ್ವಿ. ಈ ಮಾಸ್ಟರ್ಗಳು ಯಾವಾಗ ಬಂದು ಕೇಳಿದ್ರು ನೆಕ್ಸ್ಟು, ನಾನು ಹೇಳಿದೆ ಈ ಥರ ಯಾರೋ ನಮ್ಮೂರು ಸ್ಕೂಲ್ನವ್ರು ಬಂದಿದ್ದಾರೆ, ಸ್ಕೂಲ್ಗೆ ಏನಾರ ಮಾಡ್ತೀಯಾ ಅಂತ ಕೇಳಿದೆ. ಸರ್ ನಮ್ಮದು ಅಸೋಸಿಯೇಷನ್ ಇದೆ, ಅಸೋಸಿಯೇಷನ್ ಮುಖಾಂತರ ಏನಾದರೂ ನಾನು ಮಾಡ್ಬೋದು ಅಂತ ಹೇಳಿ ಆಗ ಕಾಸ್ಮೋ ಕಲರ್ ರಾಜಸ್ಥಾನ್ ಅಸೋಸಿಯೇಷನ್ ಅವ್ರನ್ನ ಪರಿಚಯ ಮಾಡಿಸಿ ಅಲ್ಲಿಂದ ಸತತವಾಗಿ ಇವರು ಶುರು ಮಾಡಿದ್ದು. ನಮ್ಮ ನಾರಾಯಣ ಸ್ವಾಮಿ ಮಾಸ್ಟ್ರು ಸ್ವಲ್ಪ ಸ್ವಾರ್ಥ ಜಾಸ್ತಿ. ನಾರಾಯಣ ಸ್ವಾಮಿ ಮಾಸ್ಟ್ರದ್ದು ಗೊತ್ತಿರ್ಬೇಕು ನಿಮಗೆಲ್ಲ, ಭಾಳ ಸ್ವಾರ್ಥಿ ಅವ್ರು. ಹೆಂಗೆ ಹೇಳಿ, ಏನೇ ಬಂದರೂ ಫಸ್ಟು ಕೋರಗಂಡಳ್ಳಿ ಸ್ಕೂಲು, ಮುದವತ್ತಿ ಕ್ಲಸ್ಟರ್ ಮುಗಿದ ಮೇಲೆ ಬೆಗ್ಲಿ ಕ್ಲಸ್ಟರು, ಬೆಗ್ಲಿ ಮುಗಿದ ಮೇಲೆ ಕಸಬಾಗೆ, ಆಮೇಲೆ ಈ ಕಡೆ ಎಲ್ಲ ಬಂದು. ಆವಾಗ ಏನು ಮಾಡಿದ್ರು, ಫಸ್ಟ್ ಶುರು ಮಾಡಿದ್ದು ಕೋರಗಂಡಳ್ಳಿ ಕೊನೆಯಾಪುರ ಸ್ಕೂಲಲ್ಲಿ ಶುರು ಮಾಡಿದ್ರು. ಮೊದಲು ಬ್ಯಾಗು, ಬಟ್ಟೆ ಮತ್ತು ಬುಕ್ಸ್ ಕೊಡೋಕ್ಕೆ ಶುರು ಮಾಡಿದ್ರು. ಪ್ರತಿ ವರ್ಷ ಸತತವಾಗಿ ನಡ್ಕೊಂಡು ಬರ್ತಿತ್ತು. ಭಾಳ ವರ್ಷ ನಡ್ಕೊಂಡು ಬಂತು, ಚೆನ್ನಾಗಿ ನಡ್ಕೊಂಡು ಬಂತು. ಆಗ ಯಾರು ನನಗೆ ಬೆಂಗಳೂರಿನಿಂದ ಕರೀತಾ ಇದ್ರು ಭಾಳ ಸರಿ ಚೀಫ್ ಗೆಸ್ಟ್ ಆಗಿ ಬನ್ನಿ ಅಂತ. ನಾನು ಒಂದೇ ಒಂದು ಕಾರ್ಯಕ್ರಮಕ್ಕೆ ಕೂಡ ಚೀಫ್ ಗೆಸ್ಟ್ ಆಗಿ ಬರೋಕ್ಕೆ ಒಪ್ಪಲಿಲ್ಲ, ಬರ್ತಾನೂ ಇರಲಿಲ್ಲ. ಯಾಕೆಂದರೆ ಸುಮ್ಮನೆ ಬರೋದು, ನಾವು ಅಲ್ಲಿ ಚೀಫ್ ಗೆಸ್ಟ್ ಆಗಿ ಎಲ್ಲ ಹಂಚೋದು, ಅದೆಲ್ಲ ದೊಡ್ಡ ಕಾರ್ಯಕ್ರಮ ಬೇಡ ಅಂತ ಹೇಳಿ. ನಮ್ಮ ಚಿಕ್ಕಪ್ಪ ಒಬ್ಬರು ರಿಟೈರ್ಡ್ ಹೆಡ್ ಮಾಸ್ಟರ್ ಇದ್ದರು, ಗೋಪಣ್ಣ ಅಂತ. ಅವರು ಬೆಗ್ಲಿ ಸ್ಕೂಲಲ್ಲಿ ಹೆಡ್ ಮಾಸ್ಟರ್ ಆಗಿ ರಿಟೈರ್ ಆಗಿದ್ದರು. ಪ್ರತಿ ವರ್ಷ ಅವ್ರನ್ನೇ ಕರೆಸಿ ಚೀಫ್ ಗೆಸ್ಟ್ ಆಗಿ ಕೊಡ್ತಾಯಿದ್ರು. ಭಾಳ ಚೆನ್ನಾಗಿ ನಡ್ಕೊಂಡು ಬರ್ತಿತ್ತು. ನಿಮ್ಮ ಮಾಸ್ಟರ್ಗಳಿಗೆಲ್ಲ ಒಂದು ಕತೆ ಹೇಳ್ಬೇಕು ನಾನು ಇದರಲ್ಲಿ. ಅಂದರೆ ಮನುಷ್ಯ ಎಷ್ಟು ಸಂಕುಚಿತ ಮನೋಭಾವದಿಂದ ಇರ್ತಾರೆ, ಎಜುಕೇಟೆಡ್ಸ್ ಆದರೂ ಕೂಡ ನಾವು ಎಷ್ಟು ಸಣ್ಣತನ ಇರುತ್ತೆ ಅಂತ. ತುಂಬ ಚೆನ್ನಾಗಿ ನಡ್ಕೊಂಡು ಬರ್ತಿರ್ಬೇಕಾದ್ರೆ ಒಂದು ಸರಿ ಹೋಗಿ ಈ ಅಸೋಸಿಯೇಷನ್ ಅವ್ರಿಗೆ ಈ ಗೆಳೆಯರ ಬಳಗದ ಮೇಲೆ ಯಾರೋ ಒಬ್ಬರು ದೂರ ಹೇಳ್ತಾರೆ. ಸಣ್ಣತನ ಎಷ್ಟಿದೆ ನೋಡಿ, ಏನು ದೂರ ಹೇಳ್ತಾರೆ, ಸರ್ ನೀವು ಕೊಡೋ ಬಟ್ಟೆಗಳನ್ನ ಕೋಲಾರಲ್ಲಿ ಮಾರ್ಕೋತಾ ಇದ್ದಾರೆ ಅಂತ. ರಂಜನ ಬೇಜ ಮಾಡ್ಕೊಬಿಟ್ಟು ನಾನು ಹೇಳ್ಬಿಡ್ತೀನಿ, ಯಾಕಂದರೆ ಎಲ್ಲರೂ ಗೊತ್ತಾಗಬೇಕಿದು ಮನುಷ್ಯ ಎಷ್ಟು ಸಣ್ಣತನ ತೋರಿಸ್ತಾನೆ ಅಂತ. ಕಾಸ್ಮೋಪಾಲಿಟನ್ ಕ್ಲಬ್ ಅವ್ರು ಕೇಳ್ತಾರೆ ಇವ್ರನ್ನ, ವೀರಣ್ಣ ಮತ್ತು ನಮ್ಮ ಮಾಸ್ಟರ್ನ. ಇನ್ನು ಇದರ ವೆಂಕಟಾಚಲಪತಿ ಶ್ರೀನಿವಾಸ್ ರಿಟೈರ್ ಆಗಿದ್ದಾರೆ. ಏನೋ ನೀವು ಈ ಥರ ಮಾಡ್ತೀರಿ, ಇವ್ರ ಮನಸ್ಸಿಗೆ ಬೇಜಾರಾಗ್ತದೆ. ನಾವು ಇಷ್ಟೆಲ್ಲ ಕಷ್ಟಪಟ್ಟು ತೊಗೊಂಡೋಗಿ ಮಕ್ಕಳಿಗೆ, ಸ್ಕೂಲ್ ಮಕ್ಕಳಿಗೆ ಹಂಚಿದ್ರೆ ಯಾರೋ ಹೇಳಿದ್ದಾರೆ ಅಂತ. 1 ವರ್ಷ ಇವರು ಹೋಗೋದೇ ಇಲ್ಲ ಕಡೆ ತೊಗೊಂಬರೋಕ್ಕೆ. 2ನೇ ವರ್ಷನೂ ಹೋಗಲ್ಲ. 3ನೇ ವರ್ಷ ಅಸೋಸಿಯೇಷನ್ ಅವರು ಫೋನ್ ಮಾಡ್ತಾರೆ, ಇಲ್ಲ ಬನ್ನಿ ನೀವು ತೊಗೊಂಡೋಗಿ. ಇಲ್ಲ ಸರ್ ನಮ್ಮ ಮನಸ್ಸು ಬೇಜಾರಾಗಿದೆ, ನಾವು ಬರಲ್ಲ ಅಂತ. ಅಂದರೆ ನಮ್ಮಲ್ಲೇ ಯಾರೋ ಇರೋ ಒಬ್ಬ ಸಣ್ಣತನ, ಸ್ಕೂಲ್ ಟೀಚರ್ ಬೇರೆ ಯಾರೋ ಅಲ್ಲ, ಎಜುಕೇಟೆಡ್ ಸ್ಕೂಲ್ ಟೀಚರ್ ಮಾಡಿದ ಸಣ್ಣತನದಿಂದ
2 ವರ್ಷ ಮಕ್ಕಳಿಗೆ ಸ್ಕೂಲ್ ಸರ್ಕಾರಿ ಶಾಲೆ ಮಕ್ಕಳಿಗೆ ಬಟ್ಟೆ ಬ್ಯಾಗು ಮತ್ತು ಬುಕ್ಸ್ನ ನಿಂತೋಯ್ತು. ಸೊ ಈ ರೀತಿ ಕೆಟ್ಟ ಭಾವನೆ ಕೆಟ್ಟ ಆಲೋಚನೆಗಳು ಜನಗಳಲ್ಲಿದ್ದರೆ ಏನು ಸುಗಮವಾಗಿ ಸಮಾಜಮುಖಿ ಆಗಿ ನಡೆಯುವಂಥ ಕೆಲಸಗಳಿಗೂ ಕೂಡ ಕಲ್ಲಾಕುವಂಥ ಒಂದು ಕೆಲವರು ಮಾಡ್ತಾರೆ, ಎಲ್ಲರೂ ಅಲ್ಲ, ನಾನು ಹೇಳ್ತಾ ಇಲ್ಲ. ಸೊ ಅದಾದ ನಂತರ ಇಲ್ಲಿವರೆಗೂ 1 ವರ್ಷ ಕೂಡ ನಿಂತಿಲ್ಲ. ನಾನು ಈ ಜಿಲ್ಲೆ ಎಸ್ ಪಿ ಇದ್ದಾಗ ಇದೇ ಸ್ಟೇಜಿಂದ ಈ ಸ್ಟೇಜ್ ಪೂರ್ತಿ ಫುಲ್ ಇದೆಲ್ಲ ತುಂಬ ಪುಸ್ತಕಗಳನ್ನ ಮೋಸ್ಟ್ಲಿ ಭಾಳಷ್ಟು ಟೀಚರ್ಸ್ ಬಂದಿದ್ರಿ ಅವತ್ತು. ಎಲ್ಲ ಪುಸ್ತಕಗಳನ್ನೆಲ್ಲ ಜೋಡಿಸಿ ಒಳ್ಳೆ ರಾಶಿ ಥರ ಎಲ್ಲ ಸ್ಕೂಲ್ ಟೀಚರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಉಳಿದಂಥದ್ದು ಕ್ಲಾಸ್ ರೂಮ್ಸಲ್ಲಿ ಜೋಡಿಸಿದ್ರು. ಆ ಕ್ಲಾಸ್ ರೂಮ್ಸಲ್ಲಿ ಜೋಡಿಸಿ ಆಯಾ ಸ್ಕೂಲ್ ಕ್ಲಸ್ಟರ್ ವೈಸು ಡಿಸ್ಟ್ರಿಬ್ಯೂಷನ್ ಮಾಡಿದ್ರು. ಒಂದು ಪ್ರಶ್ನೆ, ಈ ಗೆಳೆಯರ ಬಳಗ ಏನು ಮಾಡ್ತಾ ಇದ್ದಾರೆ, ಯಾರಿಗಾದರೂ 1 ಪೈಸೆಯಷ್ಟು ಏನಾದರೂ ಆದಾಯ ಇದೆಯಾ? ಇಲ್ಲ. ಅವ್ರು ಪ್ರತಿ ವರ್ಷ ಒಳ್ಳೆ ಈ ನಮ್ಮ ಹಬ್ಬ ಬಂದಂಗೆ ಊರಬ್ಬ ಮಾಡ್ದಂಗೆ ಪ್ರತಿ ವರ್ಷ ಹೋಗಿ ಅವರೇ ತೊಗೊಂಡು ಬಂದು ಅವ್ರ ಜೊತೆ ಮಾತುಕತೆ ಮಾಡಿ ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ, ಎಷ್ಟು ಬಟ್ಟೆ ಬೇಕು, ಎಷ್ಟು ಪುಸ್ತಕ ಬೇಕು ಅಂತೇಳಿ ಒಳ್ಳೆ ದೇವ್ರ ಪೂಜೆ ಮಾಡಿದಂಗೆ ಅಷ್ಟು ನೀಟಾಗಿ ಸಿಸ್ಟಮ್ಯಾಟಿಕಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಇನ್ನು ಮುಂದಿನ ವರ್ಷಗಳು ಕೂಡ ಈಗ ಇವತ್ತು ಸ್ವಲ್ಪ ಈ ಮಳೆ ಆಗಿರೋದ್ರಿಂದ ಸ್ವಲ್ಪ ನಂಬರ್ ಆಫ್ ಸ್ಟೂಡೆಂಟ್ಸು ನಂಬರ್ ಆಫ್ ಯೂನಿಫಾರ್ಮ್ ಕಡಿಮೆ ಆಗಿದೆ. ಮುಂದಿನ ವಾರ ಅದು ಬಹಳಷ್ಟು ಲೋಡ್ಸ್ ಬರ್ತಾರೆ ಅಂತ ಮಿತೇಶ್ ಅವರು ಹೇಳಿದ್ದಾರೆ. ಮುಂದಿನ ವಾರ ಉಳಿದಂಥ ಕ್ಲಸ್ಟರ್ಸ್ ಉಳಿದಂಥ ಸ್ಕೂಲ್ಸ್ಗೆ ಅದನ್ನು ಕೊಡಲಾಗ್ತದೆ. ಎಷ್ಟೋ ಜನ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಒಳ್ಳೆ ಬಟ್ಟೆ ಹಾಕ್ಕೊಂಡು ಬರೋದು ಭಾಳ ಕಷ್ಟದ ಪರಿಸ್ಥಿತಿ ಇರೋವಾಗ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆದಾಗ ಹೊಸ ಯೂನಿಫಾರ್ಮ್ ಹಾಕ್ಕೊಂಡು ಹೋಗೋದು ಭಾಳ ಸಂತೋಷದ ಕೆಲಸ. ಆ ಸಂತೋಷದ ಕೆಲಸನ ಯಾವುದೇ ಸ್ವಾರ್ಥ ಇಲ್ಲದೆ ಗೆಳೆಯರ ಬಳಗ ಮತ್ತು ನಮ್ಮ ಕಾಸ್ಮೋ ಕ್ಲಬ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರಿಗೆ ನನ್ನ ಪರವಾಗಿ ನಿಮ್ಮ ಪರವಾಗಿ ನಿಮ್ದೆಲ್ಲ ಒಂದು ಜೋರಾದ ಚಪ್ಪಾಳೆ ಹೊಡೀರಿ ಅಂತ ಕೇಳ್ಕೊಂತ ನನ್ನ ಕರೆದು ಇಲ್ಲಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ಕಾಸ್ಮೋ ಕ್ಲಬ್ಗೆ ಗೆಳೆಯರ ಬಳಗಕ್ಕೆ ಧನ್ಯವಾದಗಳನ್ನು ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.